ರದ್ದಾಗಬೇಕು ರದ್ದಾಗಬೇಕು ಟಿಕೆಟ್ ಬೇಕಾದ್ರೆ ನಾ ಲಿಂಗಾಯತ ಅಂತ ಬೇಕು, ಪಂಚಮಸಾಲಿ ಲಿಂಗಾಯತ 2A ಕೊಡ್ರಿ 2B ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾರೆ ಪಂಚಮಸಾಲಿ ಲಿಂಗಾಯತ ಅಂತ. ಮತ್ತು ಲಿಂಗಾಯತ ಇದೀನಿ ಅಂತೇಳಿ ಪಕ್ಷದಲ್ಲಿ ಟಿಕೆಟ್ ತಗೊಳ್ತಾರೆ. ಆಮೇಲೆ ಎಲೆಕ್ಷನ್ದಾಗ ಗೆದ್ದು ಬಂದ ಮೇಲೆ ಸಿಗಬೇಕಾದ್ರೆ ಲಿಂಗಾಯತರ ಕೋಟದಾಗ ಕೊಡ್ರಿ ಅಂತ ಕೇಳ್ತಾರೆ. ಆಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಪಕ್ಷದೊಳಗೆ ಮತ್ತು ಸರ್ಕಾರದ ವತಿಯಿಂದ ಸಿಗುವಂಥ ಸೌಲಭ್ಯಗಳನ್ನು ಲಿಂಗಾಯತ ಹೆಸರಲ್ಲಿ ತಗೋತಾರೆ. ಆದರೆ ಲಿಂಗಾಯತ ಧರ್ಮ ಸ್ಥಾಪಕರಾದಂಥ ಬಸವಣ್ಣನವ್ರ ಬಗ್ಗೆ ಇಷ್ಟೊಂದು ಅವಹೇಳನಕಾರಿ ಈಗ ಮಾತಾಡ್ತಾರಂದ್ರೆ, ನಾವು ಸರ್ಕಾರಕ್ಕೆ ಮತ್ತು ಅವ್ರು ಇರ್ತಕ್ಕಂಥ ಪಕ್ಷಕ್ಕೆ ಭಾಜಪಕ್ಕೆ ನಾವೊಂದು ಮನವಿ ಕೊಡ್ತಾ ಇದ್ವಿ. ಮನವಿ ಪತ್ರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸಭಾಪತಿಗಳಿಗೆ, ವಿಧಾನಸಭಾ ಸಭಾಪತಿಗಳು, ಸ್ಪೀಕರ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ಈ ಯತ್ನಾಳ್ ಪಾಟೀಲರಿಗೆ, ಯತ್ನಾಳ್ ಗೌಡರಿಗೆ ಇನ್ನು ಮುಂದೆ ಲಿಂಗಾಯತದ ಹೆಸರಿನಲ್ಲಿ ಸಿಗುವಂಥ ಯಾವುದೇ ಒಂದು ಮೀಸಲಾತಿ, ಲಿಂಗಾಯತ ಕೋಟಾದಲ್ಲಿ ಸಿಗುವಂಥ ಮೀಸಲಾತಿ ಸವಲತ್ತುಗಳು ಈ ಯತ್ನಾಳ್ ಪಾಟೀಲನಿಗೆ ಕೊಡಬಾರ್ದು, ಅವನು ಲಿಂಗಾಯತ ಅಲ್ಲ ಅಂತ ನಾವು ನಿರ್ಧಾರ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ವಿ. ಲಿಂಗಾಯತ ಕೋಟಾದಲ್ಲಿ ಯಾವುದೂ ಕೂಡ ಸೌಲಭ್ಯ ಅವ್ರಿಗೆ ಸಿಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ಲಿಂಗಾಯತನೇ ಅಲ್ಲ, ಬಾಯಿ ತೆರೆದ್ರೆ ಬೇರೆ ಹೇಳ್ತಾರೆ. ಅದಕ್ಕಾಗಿ ಮನವಿ ಪತ್ರವನ್ನು ಓದಿ ಈಗ ನಾವು ಕೊಡ್ತಾ ಇದ್ದೇವೆ. ಲಿಂಗಾಯತ ಧರ್ಮದಿಂದ ನಾವು ಅವರನ್ನು ಬಹಿಷ್ಕಾರ ಹಾಕ್ಬಿಟ್ಟಿದ್ದೀವಿ, ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ. ಇನ್ನು ಮೇಲೆ ಲಿಂಗಾಯತ ಅಲ್ಲ ಅಂತೇಳಿ ನಾವು ಈ ಮೂಲಕ ಘೋಷಣೆಯನ್ನ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೂ ಕೂಡ ನಮಗ ಇತಿಹಾಸದ ಅರಿವಿರಬೇಕು. ಈಗಾಗಲೇ ನಾವು ನೋಡ್ತೀವಿ ವಚನಗಳಲ್ಲಿ ಬಸವಣ್ಣನವರು ಲಿಂಗೈಕ್ಯರಾಗಿರ್ತಕ್ಕಂಥ ಸ್ಥಿತಿಯನ್ನ ಮಡಿವಾಳ ಮಾಚಿ ತಂದೆಯವರು ಕಣ್ಣಾರೆ ಕಂಡು ಬರೀತಾರೆ. ಹುಟ್ಟ ಸೀರೆಯ ಕಳೆದು ಹೋದಾತ ನೀನಲ್ಲ ಬಸವಣ್ಣ, ಬೆಳಗನುಟ್ಟು ಬಯಲಾಗಿ ಹೋದೆಯಲ್ಲ ಬಸವಣ್ಣ ಅಂತ ಹೇಳ್ತಾರೆ. ಅರ್ಥಾತ್ ಬಸವಣ್ಣನವರು ಲಿಂಗ ಪೂಜೆಯನ್ನ ಮಾಡ್ತಾ ಲಿಂಗದೊಳಗಾದ್ರು ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಮತ್ತೆ ನೀಲಾಂಬಿಕಾ ತಾಯಿಯವರಿಗೆ ಕರೀಲಿಕ್ಕೆ ಕಳಿಸಿದಾಗ ನೀಲಾಂಬಿಕಾ ತಾಯಿಯವರು ಕೂಡ ಹೇಳ್ತಾರೆ, ಅಲ್ಲಿರ್ಪ ಸಂಗಮ ನಿಲ್ಲಿಲ್ಲವೇ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣನವರು ಚೈತನ್ಯ ಸ್ವರೂಪಿಯಾಗಿ ಎಲ್ಲರ ಕಡೆ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನೀಲಾಂಬಿಕಾ ತಾಯಿಯವರು ತಿಳಿಸ್ತಾರ. ಇಂಥ ಇತಿಹಾಸದ ಅರಿವಿಲ್ಲಾರ್ದೇನೆ ಮಾತಾಡ್ತಕ್ಕಂಥದ್ದು ಅಜ್ಞಾನ ಅಂತ ತೋರಿಸ್ತದೆ. ಯಾಕೆಂದ್ರೆ ಇವತ್ತ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರವಾಗಿ ಅಂತ ಭಾರತದ ಪ್ರಧಾನಮಂತ್ರಿಗಳು ಹೇಳಿ ಹೋಗಿ ಬ್ರಿಟನ್ ನಲ್ಲಿ ಮೂರ್ತಿ ಉದ್ಘಾಟನೆ ಮಾಡಿ ಬರ್ತಾರ. ಆದ್ರೆ ಅದೇ ಪಕ್ಷದ ಒಬ್ಬ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿ ನಿಂತು ಏನ್ ಮಾತಾಡ್ಬೇಕು ಅಂತಕ್ಕಂಥ ಅರಿವಿರ್ಲಾರ್ದೇನೆ ಮಾತಾಡಿದ ನೋಡಿದ್ರೆ ಅವ್ರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅನಿಸ್ತದ. ಅದಕ್ಕಾಗಿ ಈ ಮಾತು ಯಾವುದೇ ಒಬ್ಬ ಲಿಂಗಾಯತನು ಕೂಡ ಒಪ್ಕೊಳ್ತಕ್ಕಂಥ ಮಾತಲ್ಲ. ಯಾಕೆಂದ್ರೆ ಇವನಾರವ ಎನ್ನದೆ ಎಲ್ಲರನ್ನ ಹಿಂಬಿಟ್ಕೊಂಡಿರ್ತಕ್ಕಂಥದ್ದು ಅದು ಲಿಂಗಾಯತ ಧರ್ಮ. ಅಂಥದ್ರಲ್ಲಿ ನಾವು ಜಾತಿಯಿಂದ ಮತ್ತು ಯಾವುದೇ ಒಂದು ವಿಚಾರದಿಂದ ಭಿನ್ನ ತೋರಿಸೋದಿಲ್ಲ. ಅಂಥದ್ರಲ್ಲಿ ಇವ್ರು ಹೇಳಿರ್ತಕ್ಕಂಥ ಹೇಳಿಕೆ ಪ್ರತಿಯೊಬ್ಬ ಲಿಂಗಾಯತನ ಖಂಡಿಸುವುದು ಮಾತ್ರ ಅಲ್ಲ, ಅವರನ್ನ ಶಾಸಕತ್ವದಿಂದ ವಜಾಗೊಳಿಸಬೇಕು ಮತ್ತು ಲಿಂಗಾಯತ ಕೋಟಾದಡಿ ಅವರಿಗೆ ಯಾವುದೇ ಸೌಲಭ್ಯಗಳು ಕೊಡಬಾರ್ದು ಅಂತಕ್ಕಂಥ ನಿರ್ಣಯ ಉಚ್ಚಾಟನೆ ನಿರ್ಣಯ ಕೈಗೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಬೆಸ್ತಕ್ಕಂಥ ಮಾತು. ಈ 4 ವ್ಯಕ್ತಿಗೆ ನಾನು ಅವತ್ತಿನ ದಿವಸ ಫೋನ್ ಮಾಡಿದ್ದೆ. ಯಾಕಂದ್ರೆ ನಾವು ಅವರು ಸ್ವಲ್ಪ ಒಂದೇ ಪಕ್ಷದಾಗ ಇದ್ದೇವೆ ಹಿಂದಕ್ಕೆ. ಅವಾಗ ಮಾತಾಡಿ ನಂಗೆ ಠಾಕೂರ್ ಫೋನ್ ಹಚ್ಕೊಟ್ರು. ಇಲ್ಲ ಶ್ರೀಕಾಂತ್ ನಂಗೆ ಬಾಯಿ ತಪ್ಪು ಬಂದದ ಅದು, ಮತ್ತೆ ನಾನು ನೋಡ್ಕೊತೀನಿ. ಆದ್ರೆ ಆ ಬಾಯಿ ತಪ್ಪು ಬಂದಿಲ್ಲ, ಬಾಯಿಲಿಂದೇ ಹೇಳೋಣ ಅಂತೇಳಿ ಮತ್ತೆ ಪ್ರೂವ್ ಆಯ್ತದ. ಇವತ್ತು ಬಸವಣ್ಣನವರು ಯಾವ ರೀತಿ ಅವ್ರು ಐಕ್ಯರಾಗಿದ್ರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ. ಭಾರತ ದೇಶದೇ ಅಲ್ಲ, ವಿಶ್ವದಲ್ಲಿ ಧರ್ಮಗುರುಗಳ ಸಾಹಿತ್ಯವನ್ನು ಬರೆದಂಥವ್ರು ಯಾರು ಇದ್ರೆ ಬಸವಣ್ಣನವರು ಮಾತ್ರ. ವಿಶ್ವದಲ್ಲಿ ಯಾವ ಧರ್ಮವು ಕೂಡ ತಮ್ಮ ಕೈಯಿಂದ ಸಾಹಿತ್ಯವನ್ನು ರಚನೆ ಮಾಡಿಲ್ಲ. ಆ ಸಾಹಿತ್ಯದಲ್ಲಿಯೇ ನೀಲಾಂಬಿಕೆಯವರು, ನಾಗಲಾಂಬಿಕೆಯವರು ಬರೆದಿದ್ದಾರೆ ಬಸವಣ್ಣನು ಐಕ್ಯ ಆಗಿದ್ದಾರೆ ಅಂತ ಹೇಳಿ. ಆದ್ರೆ ಈ 4 ಓದ್ಲಿಕ್ಕೆ ಬರಲ್ಲ. ಇಂಥ ವ್ಯಕ್ತಿಗಳನ್ನು ಅವ್ರು ನಾಯಕರಾಗಿ ಮೆರೆಸ್ತಾರ. ಅವರು ಜಗಳ ಏನಾಕಿರಲ್ಲ ರಾಜಕೀಯ ಪಕ್ಷದಲ್ಲಿ, ನಮ್ಗೆ ಸಂಬಂಧ ಇಲ್ಲ. ಆದರೆ ನೀವು ನಮ್ಮ ಜೊತೆ ಬಂದ್ರಿ ಅಂದ್ರೆ ನೀವು ಸುಮ್ಮನೆ ಕೊಡಲ್ಲ. ಯಾಕಂದ್ರ ನಮ್ಮಲ್ಲಿ ಕೂಡ ಬಹಳ ಜನರು ಉಗ್ರ ಜನರು ಇದ್ದಾರೆ. ಆದರೆ ನಾವು ಬಸವತತ್ವ ಮೂಲಕ ಅವರಿಗೆ ನಾವು ತಣ್ಣಗ್ ಮಾಡೀವಿ. ಆ ಪ್ರಧಾನಮಂತ್ರಿ ಚಾಲುಕ್ಯನ ಕೊಲೆ ಮಾಡಿದವರು ಇದೇ ಶರಣರು ಇದ್ರು. ಗೊತ್ತಾಗ್ಬೇಕು, ಪ್ರಧಾನಮಂತ್ರಿಗೆ ಬಿಟ್ಟಿಲ್ಲ ನಮ್ಮ ಶರಣರು. ನೀನಂತ ನಾಯಿಗೆ ಯಾರು ಬಿಡ್ತಾರ? ಆದ್ರೆ ನಾಯಿಗೆ ಹೊಡೆದು ಹಾಳಾಗಬಾರ್ದು ಅಂತ ನಾವು ಸುಮ್ಮನೆ ಕೊಡ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ಹುಚ್ಚ ನಾಯಿಗಳಿಗೆ ಹೊಡೆಯೋದು ಮತ್ತೆ ಎಲ್ಲಾರ ಒಂದು ತಮ್ಮ ಇದು ಹಾಕ್ಬೋದು ಒಂದೇ.
ಹೆಂಡ್ಯದ ಕಲ್ಲು ಹಾಕಿ ನಂಗೆ ಇವ್ರು ಇದು ಹೆಂಡಿ ಅದ. ಇದು ಬೇರೆ ಮಾತಾಡ್ಬೋದು, ಆದ್ರೆ ನಾವು ಬಸವ ಭಕ್ತರಿದ್ದೀವಿ ಅಂತ ಮಾತುಗಳು ಆಡಬಾರ್ದು. ಇದು ಹೆಂಡಿದಾಗ ಕಲ್ಲು ಹಾಕಿ ಮ್ಯಾಲೆ ಸಿಡಿಸ್ಕೊಂಡಂಗಿದು. ಇಂಥ ಒಂದು ನೀಲಾಂಬಿಕೆಯವರಾಗ್ಲಿ, ಗಂಗಾಂಬಿಕೆಯವರಾಗ್ಲಿ, ಅಕ್ಕ ನಾಗಮ್ಮವರಾಗ್ಲಿ, ಹಡಪದ ಅಪ್ಪಣ್ಣವರಾಗ್ಲಿ, ಬಸವಣ್ಣವ್ರು ಹೇಗೆ ಐಕ್ಯ ಆಗಿದ್ದಾರೆ ಅಂತ ತಮ್ಮ ವಚನಗಳ ಮುಖಾಂತರ ಹೇಳಿದ್ದಾರೆ. ಆದರೂ ಕೂಡ ಈ ನಾಲ್ಕರಿಗೆ ಗೊತ್ತಾಗಲ್ಲ. ಅವ ಹೇಳ್ತಾನೆ ನಾವು ಬಿಜಾಪುರದಾಗ ಹುಟ್ಟಿದವ್, ಯಾವ್ರ ಹುಟ್ಟಿದ್ವಿ ಯಾರಿಗೂ ಅನ್ನೋದು ನಮಗ್. ನೀ ಎಲ್ಲಿಂದ ಹುಳ ಇದ್ದೀವಿ ಗೊತ್ತಿಲ್ಲ ನಮಗ್. ಯಾಕಂದ್ರೆ ನಮ್ಮ ಬಸವಣ್ಣ ಭಕ್ತಿ ಇದ್ರಿ, ನೀ ಲಿಂಗಾಯತ್ ಇದ್ದಿದ್ರೆ ಇಂಥ ಮಾತೇ ಆಡಲ್ಲ. ಆ ಕೀಟಕ್ಕಿಂತ ಆಕ್ರಿ ಇನ್ನ ಕೀಟಗಳು ಎಲ್ಲಾರ ಇಜ್ಜತ್ ಇರ್ತದ. ಈ ಕೀಟಕ್ಕಿಂತ ಆಕ್ರಿ ಇದು ಮಾತಿದು. ಆ ಮನುಷ್ಯ ಯಾವುದೇ ಮಾನಸಿಕ ಸಮತೋಲನ ಕಳ್ಕೊಂಡಿರೋಂಥ ಮನುಷ್ಯ. ಅವನ ನಾಲಿಗೆ ಮತ್ತು ಮಿದುಳಿಗೆ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ, ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ಮೊನ್ನೆ ಹೇಳ್ತಾರೆ ಮತ್ತ ಬಿಜಾಪುರದವ್ರಿಗೆ ಬಾಗಲಕೋಟದವ್ರಿಗೆ ಪುನಃ ಬಸವಣ್ಣ ಹಂಗ್ಸಿತ್ತ ಅಂತ. ಆಗ ನೀನ್ ನೀರಾಗೆ ನೀಸಲಾಡತ್ತಿದಿ, ಏನ್ ಕಪ್ಪಿ ಇದೆಯಲ್ಲಿ ಬಸವಣ್ಣ ನೀರ ಹೋಗಿನ ನೀ ಏನಿದ್ಯಪ್ಪ ಅಲ್ಲಿ ನೋಡ್ಲಕ್ಕ? ನೀ ಹೆಂಗ್ ಹುಟ್ಟಿದಿ ಅಂತೇಳಿ ನಿಮ್ಮ ಅವ್ವ ಹೇಳ್ಬೇಕಾಯ್ತದ. ನಿಮ್ ಪುನರಲ್ಲ ನಿಮ್ಮ ಅಪ್ಪನ ಹೆಸರು ರಾಮನಗೌಡ ಅಂತ, ಆದ್ರೆ ನಿಮ್ಮ ಅಪ್ಪನ ಹೆಸರು ಯಾವ್ದು ಅಂತೇಳಿ ನಿಮ್ಮ ಅವ್ವ ಹೇಳ. ಆ ಬಸವಣ್ಣ ಸತ್ತಿ ನಿಂಗೆ ಹೆಂಗ್ ಗುಣಾಯ್ತು? ನಿಮ್ ಮುತ್ತನ ಹೆಸರು ಹೇಳಕ್ ಬರಲ್ಲ ನಿನಗೆ. ಬಸವಣ್ಣವ್ರು ಹೆಂಗ್ ತೀರ್ಕೊಂಡ್ರಂತ ಅವ್ರ ಪತ್ನಿ ಬರ್ದಾರ, ಅವ್ರ ಅಕ್ಕ ಬರ್ದಾರ, ಅವ್ರ ಸೆಕ್ರೆಟರಿ ಆಗಿದಂತ ಹಡಪದ ಅಪ್ಪನ ಬರ್ದಾರ. ಆದ್ದರಿಂದ ನಾವೆಲ್ಲರೂ ಧೈರ್ಯವಾಗಿ ಇಂಥವ್ರಿಗೆ ಎದುರಿಸಬೇಕಾಗ್ತದ. ಇಂಥ ನಾಲಾಯಕರು ಬಹಳ ಜನ ಹುಡ್ತಾ ಇದ್ದಾರೆ. ಇವತ್ತು ವಚನ ದರ್ಶನ ಎಂಬ ಪುಸ್ತಕ ಬರೆದು ನಮ್ಗೆ ಅವಹೇಳನ ಮಾಡೋ ಪ್ರಯತ್ನ ಮಾಡ್ಯಾರ. ಬಸವಣ್ಣವ್ರ ಬಗ್ಗೆ ಅವಹೇಳನ ಮಾಡೋ ಪ್ರಯತ್ನ ಮಾಡ್ಯಾರ. ಇಡೀ ವಿಶ್ವಕ್ಕ ಸಮಾನತೆಯನ್ನು ಸಾರಿದಂತ ವ್ಯಕ್ತಿ ಬಸವಣ್ಣ. ಈ ಸಮಾನತೆ, ಸ್ತ್ರೀ ಸಮಾನತೆ, ಈ ಜಾತಿ ಸಮಾನತೆಯನ್ನು ಯಾರಿಗೂ ಪಸಂದ್ ಬರ್ತಾ ಇಲ್ಲ. ಭಾರತ ದೇಶದಲ್ಲಿ ಭಾರತ ಪರಂಪರೆ ಬರ್ಬೇಕಂತ. ಭಾರತದ ಪರಂಪರೆ ನಮ್ಗೆ ಬೇಡ, ಬಸವ ಪರಂಪರೆ ಬೇಕು ಭಾರತ ದೇಶದಲ್ಲಿ. ಭಾರತ ದೇಶದಲ್ಲಿ ಬೇಕಾಗಿದಂಥದ್ದು ಭಾರತೀಯ ಪರಂಪರೆ ಅಲ್ಲ, ಅದು ಬಸವ ಪರಂಪರೆ. ಬಸವ ಪರಂಪರೆನೇ ಇವತ್ತು ಕರ್ನಾಟಕ